ಮೂರ್ತಿ ಪೂಜೆಗಳನ್ನು ಪೂಜೆ ಮಾಡೋರನ್ನು ಧಿಕ್ಕರಿಸಿ ಮೂರ್ತಿ ಪೂಜೆ ಮಾಡೋರನ್ನು ಕೊಲ್ಲಿ ಅಂತ ಹೇಳ್ಕೊಡೋ ಒಂದು ಪುಸ್ತಕದಿಂದ ಈಗ ಈ ಥರ ಪರಿಸ್ಥಿತಿ ಬಂದಿದೆ. ಇದೇ ಪರಿಸ್ಥಿತಿಯನ್ನು 1990ರಲ್ಲಿ ಕಾಶ್ಮೀರಲ್ಲಿ ನೋಡಿದ್ವಿ. ಯಾರು ಈ ಸೆಕ್ಯುಲರ್ ಅಂತ ಹೇಳ್ಕೊಂಡು ಸುತ್ತಾಡ್ತಾ ಇದ್ದಾರೆ, ಯಾರು ಕಾಶ್ಮೀರ್ ಸ್ಟೋರಿ ಪ್ರೊಪಗ್ಯಾಂಡ ಅಂತ ಹೇಳಿದ್ರು, ಯಾವುದು ಕೇರಳದಲ್ಲಿ ಹೆಣ್ಮಕ್ಕಳನ್ನು ಮದುವೆ ಮಾಡಿಕೊಂಡು ಜಿಹಾದ್ ಮಾಡಿದ್ರು, ಲವ್ ಜಿಹಾದ್ ಮಾಡಿದ್ರು, ಕಾಲ್ಪನಿಕ ಕತೆ ಅಂತ ಹೇಳಿದ್ರು, ಪ್ರೊಪಗ್ಯಾಂಡ ಅಂತ ಹೇಳಿದ್ರು, ನಿಮಗೋಸ್ಕರ ಹಿಂದೂವಲ್ಲಿ ಬಾಂಗ್ಲಾದೇಶದಲ್ಲಿ ಆಗ್ತಿರುವ ಹಿಂದೂವನ್ನು ಸಾಯಿಸುವ ಲೈವ್ ಟೆಲಿಕಾಸ್ಟನ್ನು ಕೊಡ್ತಾ ಇದ್ದೀವಿ ನಿಮಗೆ. ಈಗಲಾದರೂ ಕರ್ನಾಟಕದಲ್ಲಿ ಭಾರತದಲ್ಲಿರ್ತಕ್ಕಂಥ ಸೆಕ್ಯುಲರ್ ಹಿಂದೂಗಳು ಎಚ್ಚೆತ್ತುಕೊಳ್ಬೇಕು. ಒಂದು ಪುಸ್ತಕದಲ್ಲಿ ಬರೆದಿರೋ ರೀತಿಯೇ ಆಗ್ತಾ ಇದೆ. ನಿಮಗೇನು ಡೈಲಿ ಅಪ್ಡೇಟ್ ಕೊಡಬೇಕಾ? ಎಲ್ಲೆಲ್ಲಿ ಇಸ್ಲಾಂ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಡೈಲಿ 14,000 ವರ್ಷಗಳಿಂದ 1400 ಇಯರ್ಸಿಂದ ಆಗುವ ಪ್ರತಿಯೊಂದು ಇತಿಹಾಸದ ಪುಟಗಳಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದರು ಅಂತ. ಅಫ್ಘಾನಿಸ್ತಾನದಲ್ಲಿದ್ದ ಹಿಂದೂಗಳು ಕಣ್ಮರೆಯಾಗಿದ್ದಾರೆ. ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು 1947 ಬಾರ್ಡರ್ ಡಿವಿಷನ್ ಆದಾಗಲೇ 5% ಉಳ್ಕೊಂಡಿದ್ರು. ಈಗಿರೋದು ಕೇವಲ 1%. ಅಲ್ಲೂ ಕಣ್ಮರೆ ಆಗ್ತಾ ಇದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.